ಎಕ್ಸರ್ಸೈಸ್ 9.1 ಸೆಕೆಂಡ್ ಹೆಡಿಂಗ್. ಓಕೆ, ಈಗ ನಿಮಗೆ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಓಕೆ ಫಸ್ಟ್ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಈ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಅವ್ರು ಡಯಾಗ್ರಾಮ್ ಕೊಟ್ಟಿಲ್ಲ, ಈಗ ನಾವೇ ಡಯಾಗ್ರಾಮ್ ಬರ್ಕೋಬೇಕು. ಓಕೆನಾ? ಈಗ ನೀವು ನೋಡಿದ್ರೆ ಈಗ ನಾನೇನ್ ಮಾಡ್ತೀನಿ, ಇದು ಎ, ಇದು ಬಿ, ಓಕೆ, ಇದನ್ನ ಸಿ ಅಂತ ಅನ್ಕೋತೀನಿ. ಓಕೆನಾ? ಈಗ ಎ ಬಿ ಬಂದ್ಬಿಟ್ಟು ಟ್ರೀ ಇದೆ, ಓಕೆ, ಬಿ ಸಿ ಬಂದ್ಬಿಟ್ಟು ಗ್ರೌಂಡ್. ಓಕೆ, ಈಗ ಏನಾಗಿದೆ, ಈ ಎ ಬಿ ಟ್ರೀ ಬಿರುಗಾಳಿ ಬಂದ್ಬಿಟ್ಟು ಮಧ್ಯದಲ್ಲಿ ಬ್ರೇಕ್ ಆಗ್ಬಿಟ್ಟಿದೆ. ಓಕೆ, ಈ ಬ್ರೇಕ್ ಆಗಿ ಕೆಳಗಡೆ ಬಿದ್ದಿದೆ. ಓಕೆ, ಅದರ ಅರ್ಥ ಏನು, ಇದನ್ನ ಡಿ ಅನ್ಕೊಂಡ್ರೆ ಓಕೆ ಈ ಎಡಿನೇ ಡಿ ಸಿ ಆಗಿ ಕೆಳಗಡೆ ಬಿದ್ದಿದೆ. ಸೊ ಇಂಡೈರೆಕ್ಟ್ ಆಗಿ ಗಿವನ್ ಏನು, ಗಿವನ್ ಬಂದ್ಬಿಟ್ಟು ಎ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ. ಯಾಕಂದ್ರೆ ಇದೇ ಪಾರ್ಟ್ ಮುರಿದು ಕೆಳಗಡೆ ಬಿದ್ದಿದೆ. ಓಕೆನಾ? ಇದು ಬೀಳ್ಬೇಕಾದ್ರೆ ಆಂಗಲ್ ಗ್ರೌಂಡ್ ಜೊತೆಗೆ 30 ಡಿಗ್ರಿ ಮಾಡಿ ಬೀಳ್ತಿದೆ. ಓಕೆನಾ? ಇದು ಬಂದ್ಬಿಟ್ಟು 30 ಡಿಗ್ರಿ ಲೈಕ್ ಆಂಗಲ್ ಮಾಡಿ ಬೀಳ್ತಾ ಇದೆ. ಓಕೆನಾ? ಈಗ ನಿಮಗೆ ಏನ್ ಗೊತ್ತಾಯ್ತು, ಇಲ್ಲಿ ಎ ಬಿ ಬಂದ್ಬಿಟ್ಟು ಟ್ರೀ, ಓಕೆ, ಬಿ ಸಿ ಬಂದ್ಬಿಟ್ಟು ಗ್ರೌಂಡ್. ಓಕೆ, ಆಂಗಲ್ ಏನು ಥೀಟಾ ಬಂದ್ಬಿಟ್ಟು 30 ಡಿಗ್ರಿ ಅಂತ ಗೊತ್ತು. ಇನ್ನೊಂದೇನು, ಎ ಡಿ ಎಷ್ಟಿರ್ತದೋ ಡಿ ಸಿ ಕೂಡ ಅಷ್ಟೇ ಇರ್ತದಂತ ಗೊತ್ತಾಯ್ತು. ಓಕೆನಾ? ಈಗ ಅವ್ರು ನಮಗೆ ಟೋಟಲ್ ಹೈಟ್ ಆಫ್ ದ ಟ್ರೀ ಅಂದ್ರೆ ಎ ಬಿ ಎಷ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ನಾವ್ ಈಗ ಏನ್ ಕಂಡಿಡ್ಬೇಕು, ಎ ಬಿ ವ್ಯಾಲ್ಯೂ ಕಂಡಿಡಿಬೇಕು. ಓಕೆ, ಇವಾಗ ಸ್ಟೇಟ್ಮೆಂಟ್ ಓದೋಣ, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಎ ಟ್ರೀ ಬ್ರೇಕ್ಸ್ ಡ್ಯೂ ಟು ಸ್ಟಾರ್ಮ್ ಅಂಡ್ ದ ಬ್ರೋಕನ್ ಪಾರ್ಟ್ ಬೆಂಡ್ಸ್ ಸೊ ದಟ್ ದ ಟಾಪ್ ಆಫ್ ದ ಟ್ರೀ ಟಚಸ್ ದ ಗ್ರೌಂಡ್. ಹೌದಾ? ಈಗ ಟಾಪ್ ಆಫ್ ದ ಟ್ರೀ ಏನಾಗ್ತಿದೆ, ಈಗ ಮುರಿದ ಮೇಲೆ ಗ್ರೌಂಡ್ ನ ಟಚ್ ಆಗ್ತಿದೆ. ಓಕೆ, ಮೇಕಿಂಗ್ ಎನ್ ಆಂಗಲ್ ಎಷ್ಟು, ಒಂದ್ ನಿಮಿಷ. ಓಕೆ, ಮೇಕಿಂಗ್ ಎನ್ ಆಂಗಲ್ ಎಷ್ಟು, 30 ಡಿಗ್ರಿ ವಿತ್ ಇಟ್. ಸೊ ಆಂಗಲ್ ಏನು 30 ಡಿಗ್ರಿ ಮಾಡಿ ಬೀಳ್ತಾ ಇದೆ. ಈಗ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಟ್ರೀ. ಓಕೆ, ಈಗ ನಿಮಗೆ ಫುಟ್ ಆಫ್ ದ ಟ್ರೀ ಯಾವುದು, ಎ ಬಿ ಟ್ರೀ ಅಂದ್ರೆ ಬಿ ಬಂದ್ಬಿಟ್ಟು ಫುಟ್. ಓಕೆ, ಈ ಪಾಯಿಂಟ್ ಬಂದ್ಬಿಟ್ಟು ಫುಟ್ ಆಫ್ ದ ಟವರ್ ಟು ದಿ ಪಾಯಿಂಟ್ ವೇರ್ ದ ಟಾಪ್ ಟಚಸ್ ದ ಗ್ರೌಂಡ್ ಈಸ್ 8 ಮೀಟರ್. ಅಂದ್ರೆ ಟಾಪ್ ಬಂದ್ಬಿಟ್ಟು ಗ್ರೌಂಡ್ ಎಲ್ಲಿ ಟಚ್ ಮಾಡಿದೆ, ಸಿ ಪಾಯಿಂಟ್ ಹತ್ರ. ಓಕೆ, ಈ ಈಸ್ 8 ಮೀಟರ್. ಅಂದ್ರೆ ಇವ್ರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಂತ ಕೊಟ್ಟಿದ್ದಾನೆ, 8 ಮೀಟರ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ಈಗ ನಾವ್ ಏನ್ ಫೈಂಡ್ ಮಾಡ್ಬೇಕು ಅದನ್ನ ಫಸ್ಟ್ ಬರ್ಬಿಡ್ತೀನಿ. ಓಕೆ, ಟು ಫೈಂಡ್ ಬಂದ್ಬಿಟ್ಟು ಹೈಟ್ ಆಫ್ ದ ಟ್ರೀ. ಹೈಟ್ ಆಫ್ ದ ಟ್ರೀ ಏನು, ಎ ಬಿ ಫೈಂಡ್ ಔಟ್ ಮಾಡು. ಓಕೆ, ಈ ಟೋಟಲ್ ಎ ಬಿ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಈಗ ಆಂಗಲ್ ಕೊಟ್ಟಿದೆ, ನೀವೇನ್ ನೋಡ್ರಿ, ಇದು ಆಂಗಲ್ ಅಂತಂದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಓಕೆ, ಇದು ನಥಿಂಗ್ ಬಟ್ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಇನ್ನು ಉಳಿದಿದ್ದು ಅಡ್ಜಸೆಂಟ್ ಆಗುತ್ತೆ. ಓಕೆನಾ? ಈಗ ನಾವು ನೋಡ್ರಿ ಏನೇನ್ ಫೈಂಡ್ ಔಟ್ ಮಾಡ್ಬೇಕು, ನಮಗೆ ಹೈಟ್ ಆಫ್ ದ ಟ್ರೀ ಅಂದ್ರೆ ಡಿ ಬಿ ಬೇಕೇ ಬೇಕು, ಅಪೋಸಿಟ್ ಬೇಕೇ ಬೇಕು. ಫಸ್ಟ್ ಅಪೋಸಿಟ್ ಕಂಡಿಡ್ಯಾನ. ಈಗ ಅಪೋಸಿಟ್ ಕಂಡಿಡ್ಬೇಕಂದ್ರೆ ಏನಿದೆ, 2 ಫಾರ್ಮುಲಾ. ಓಕೆ, ಒಂದ್ ಸೈನ್ ಥೀಟಾ ನಲ್ಲಿ ಅಪೋಸಿಟ್ ಇದೆ, ಟ್ಯಾನ್ ಥೀಟಾ ನಲ್ಲೂ ಅಪೋಸಿಟ್ ಇದೆ. ನಾನು ಇದಾದ್ರೂ ಹಾಕ್ಬೇಕು, ಇಲ್ಲ ಟ್ಯಾನ್ ಥೀಟಾ ಹಾಕ್ದ್ರೂ ಹಾಕ್ಬೇಕು. ಈಗ ನೀವು ನೋಡ್ರೆ ಸೈನ್ ಥೀಟಾ ಫಾರ್ಮುಲಾ ಹಾಕ್ಬೇಕಂದ್ರೆ ಹೈಪೋಟೆನ್ಸ್ ಗೊತ್ತಿಲ್ಲ, ನನಗೆ ಅಪೋಸಿಟ್ ಗೊತ್ತಿಲ್ಲ, ಹೈಪೋಟೆನ್ಸ್ ಗೊತ್ತಿಲ್ಲ ಅಂದ್ರೆ ಈ ಫಾರ್ಮುಲಾ ಹಾಕೋದು ವೇಸ್ಟ್. ಓಕೆ, ಈಗ ಟ್ಯಾನ್ ಥೀಟಾ ತಗೊಂಡ್ರೆ ಓಕೆ ನನಗೆ ಅಪೋಸಿಟ್ ಗೊತ್ತಿಲ್ಲ ಬಟ್ ಅಡ್ಜಸೆಂಟ್ ಗೊತ್ತಿದೆ. ಓಕೆ, ಅಡ್ಜಸೆಂಟ್ ಗೊತ್ತಿರೋದ್ರಿಂದ ನಾನು ಯಾವ ಫಾರ್ಮುಲಾ ಹಾಕ್ತೀನಿ, ಟ್ಯಾನ್ ಥೀಟಾ ಫಾರ್ಮುಲಾ ಹಾಕ್ತೀನಿ. ಓಕೆನಾ? ಸೊ ಇದನ್ನ ಎರೇಸ್ ಮಾಡ್ಬಿಡೋಣ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಟ್ಯಾನ್ ಥೀಟಾ ಫಾರ್ಮುಲಾನ ಯೂಸ್ ಮಾಡಬೇಕು. ಓಕೆ, ಈಗ ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡಿದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ? ಈಗ ಈ ಫಾರ್ಮುಲಾನ ತೆಗಿತೀನಿ. ಓಕೆ, ಈಗ ನನಗೆ ಆಮೇಲೆ ಯಾವಾಗ ಬೇಕು ಅವಾಗ ಲೈಕ್ ಯೂಸ್ ಮಾಡ್ಕೊಂತೀನಿ. ಓಕೆನಾ? ಈಗ ನೋಡ್ರಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಈಗ ಥೀಟಾ ವ್ಯಾಲ್ಯೂ ಏನಿದೆ, ಥೀಟಾ ವ್ಯಾಲ್ಯೂ ಬಂದು 30 ಇದೆ. ಟ್ಯಾನ್ 30 ಇಸ್ ಈಕ್ವಲ್ ಟು ಅಪೋಸಿಟ್ ಏನಿದೆ ನೋಡ್ರಿ, ಅಪೋಸಿಟ್ ಬಂದು ಡಿ ಬಿ ಇದೆ ಡಿವೈಡೆಡ್ ಬೈ. ಓಕೆ, ಸೊ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ, ಬಿ ಸಿ, ನಥಿಂಗ್ ಬಟ್ ಅಡ್ಜಸೆಂಟ್ ವ್ಯಾಲ್ಯೂ 8 ಇದೆ, 8 ಅಂತ ಬರಿತೀನಿ. ಈಗ ಟ್ಯಾನ್ 30 ವ್ಯಾಲ್ಯೂ ಏನು, 1/√3 ಇಸ್ ಈಕ್ವಲ್ ಟು ಡಿ ಬಿ ಡಿವೈಡೆಡ್ ಬೈ 8 ಆಯ್ತು. ಓಕೆ, ಈಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ
√3 dB ಇಸ್ ಈಕ್ವಲ್ ಟು 1 ಇಂಟು 8 ಆಯ್ತು. ಈಗ dB ಇಸ್ ಈಕ್ವಲ್ ಟು ಏನಾಗುತ್ತೆ 1 ಇಂಟು 8 ಆಯ್ತು. ಈ √3 ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಬೈ ಆಗುತ್ತೆ. ಸೊ dB ಇಸ್ ಈಕ್ವಲ್ ಟು ಏನಾಯ್ತು 8/√3 ಆಯ್ತು. ಓಕೆನಾ? ಈಗ ನಮಗೇನು dB ಗೊತ್ತಾಯ್ತು. ಓಕೆ, ಈಗ ನೀವು ನೋಡಿದ್ರೆ ನಮಗೆ dB ಗೊತ್ತಿದೆ. ಈಗ ನನಗೆ DC ಕೂಡ ಕಂಡಿಡಿದ್ರೆ ಈಗ ನನಗೆ ಏನ್ ಬೇಕು, ಈಗ ಹೈಟ್ ಆಫ್ ದ ಟ್ರೀ ಅಂದ್ರೆ ನಥಿಂಗ್ ಬಟ್ ಹೈಟ್ ಆಫ್ ದ ಟ್ರೀ ಅಂದ್ರೆ AB ಬೇಕು ನನಗೆ. ಹೌದಾ? AB ನಾನು ಏನಂತ ಬರಿಬಹುದು AD ಪ್ಲಸ್ DB ಅಂತ ಬರಿಬಹುದು. ಈಗ ನನಗೆ ಆಲ್ರೆಡಿ DB ಗೊತ್ತಿದೆ, AD ಗೊತ್ತಾಗ್ಬೋದು. ಸೊ ನಾವು ಆಲ್ರೆಡಿ ಗೊತ್ತಲ್ಲ DC ಕಂಡಿಡಿದ್ರು ಒಂದೇ, AD ಕಂಡಿಡಿದ್ರು ಒಂದೇ. ಯಾಕಂದ್ರೆ DC ವ್ಯಾಲ್ಯೂ ಎಷ್ಟಿರ್ತೋ AD ವ್ಯಾಲ್ಯೂ ಕೂಡ ಅಷ್ಟೇ ಇರ್ತದೆ. ಈಗ ಇದೇ ಟ್ರಯಾಂಗಲ್ ಅಲ್ಲಿ ನಾನೇನ್ ಮಾಡ್ತೀನಿ, ಹೈಪೋಟೆನಸ್ ಬೇಕು. ಓಕೆ, ಹೈಪೋಟೆನಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಓಕೆನಾ? ಈಗ ಅದಕ್ಕೆ ಫಾರ್ಮುಲಾ ಯಾವ್ದು ಯೂಸ್ ಮಾಡೋಣ ಅಂತ ನೋಡೋಣ. ಹೈಪೋಟೆನಸ್ ಬೇಕಂದ್ರೆ ನಾವೇನ್ ಮಾಡೋಣ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್, ಈ ಫಾರ್ಮುಲಾ ಯೂಸ್ ಮಾಡೋಣ. ಈಗ ಥೀಟಾ ವ್ಯಾಲ್ಯೂ ಏನು, ಥೀಟಾ ವ್ಯಾಲ್ಯೂ 30. ಓಕೆ, ಈಗ ಅಪೋಸಿಟ್ ವ್ಯಾಲ್ಯೂ ಏನಿದೆ ನೋಡ್ರಿ. ಈಗ ನೀವು ನೋಡಿದ್ರೆ ಓಕೆ, ಅಪೋಸಿಟ್ ವ್ಯಾಲ್ಯೂ ಏನು DB ಇದೆ. ಓಕೆ, ಅಪೋಸಿಟ್ ವ್ಯಾಲ್ಯೂ DB ಇದೆ, ಹೈಪೋಟೆನಸ್ ವ್ಯಾಲ್ಯೂ DC ಇದೆ. ಓಕೆ, ಈಗ ಏನ್ ಬರಿಬೇಕು ನಾವು ಇಲ್ಲಿ, ನಥಿಂಗ್ ಬಟ್ ಏನಿಲ್ಲ DB ಬೈ DC ಅಂತ ಬರಿತೀವಿ. ಓಕೆ, ಈಗ ಸೈನ್ 30 ಬಂದ್ಬಿಟ್ಟು 1/2. ಓಕೆ, DB ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ ನೋಡಿ. DB ವ್ಯಾಲ್ಯೂ ಏನಿದೆ 8/√3 ಇದೆ, ಹೋಲ್ ಡಿವೈಡೆಡ್ ಬೈ. ಓಕೆ, DC ವ್ಯಾಲ್ಯೂ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರಿತೀವಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ, DC ಇಸ್ ಈಕ್ವಲ್ ಟು ಅಂದ್ರೆ 1 ಇಂಟು DC ಏನಾಗುತ್ತೆ, 1 DC ಮಲ್ಟಿಪ್ಲೈ ಮಾಡಿದ್ರೆ DC ನೇ ಬರುತ್ತೆ, ಇಸ್ ಈಕ್ವಲ್ ಟು 2 ಇಂಟು 8/√3 ಆಗುತ್ತೆ. ಸೊ ಅವಾಗ ಏನಾಯ್ತು, DC ಇಸ್ ಈಕ್ವಲ್ ಟು 2 8 16/√3. ಇದು ಬಂದು ಏನೋ DC ವ್ಯಾಲ್ಯೂ ಆಯ್ತು. ಓಕೆನಾ? ಈಗ ನೋಡ್ರಿ ನಮಗೆ ಗಿವನ್ ಏನ್ ಗೊತ್ತಿತ್ತು, AD ಇಸ್ ಈಕ್ವಲ್ ಟು DC ಇಸ್ ಈಕ್ವಲ್ ಟು ಏನ್ ಬರಿಬಹುದು ಅಂದ್ರೆ 16/√3 ಅಂತ ಬರಿಬಹುದು. ಓಕೆ, ಯಾಕೆ ಗಿವನ್ ಇಂದ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಓಕೆ, ಈಗ ನೀವು ನೋಡಿದ್ರೆ ಗಿವನ್ ಅಲ್ಲಿ ಏನ್ ಕೊಟ್ಟಿದ್ರು, AD ಇಸ್ ಈಕ್ವಲ್ ಟು DC. ಈಗ DC ವ್ಯಾಲ್ಯೂ 16/√3 ಬಂದಿದೆ ಅಂದ್ರೆ AD ವ್ಯಾಲ್ಯೂ ಕೂಡ 16/√3 ಆಗುತ್ತೆ. ಓಕೆ, ಈಗ ನಮಗೆ ಹೈಟ್ ಆಫ್ ದ ಟ್ರೀ, ಈಗ ADನೂ ಗೊತ್ತಾಯ್ತು, DBನೂ ಗೊತ್ತಾಯ್ತು. ಅದನ್ನ ಅವ್ರಿಬ್ಬರನ್ನ ಆಡ್ ಮಾಡೋಣ. ಓಕೆ, ಈಗ ಹೈಟ್ ಆಫ್ ದ ಟ್ರೀ ಇಸ್ ಈಕ್ವಲ್ ಟು AB ಇಸ್ ಈಕ್ವಲ್ ಟು AB ನ ಏನಂತ ಬರಿಬಹುದು ನಾವು, AD ಪ್ಲಸ್ DB ಅಂತ ಬರಿಬಹುದು. ಈಗ ನಮಗೆ AD ವ್ಯಾಲ್ಯೂ ಏನಂತ ಗೊತ್ತಾಯ್ತು, ಇಲ್ಲಿ ನೋಡ್ರಿ AD ವ್ಯಾಲ್ಯೂ ಏನಿದೆ 16/√3 ಇದೆ ಪ್ಲಸ್ ಓಕೆ, DB ವ್ಯಾಲ್ಯೂ ಇಲ್ಲಿ ಕಂಡುಹಿಡಿದೀವಿ ನೋಡ್ರಿ, DB ವ್ಯಾಲ್ಯೂ ಏನಿದೆ 8/√3 ಇದೆ. ಓಕೆ, ಈಗ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಅದೇ LCM ಆಗ್ಬಿಡುತ್ತೆ. ಓಕೆ, ಮೇಲೆ 16 + 8 ನ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡ್ತೀವಿ. ಓಕೆ, ಇಸ್ ಈಕ್ವಲ್ ಟು 16 + 8 ಏನು 24/√3 ಆಯ್ತು. ಓಕೆ, ಈಗ ನೆಕ್ಸ್ಟ್ AB ಇಸ್ ಈಕ್ವಲ್ ಟು ಓಕೆ 24/√3. ಈಗ ಡಿನಾಮಿನೇಟರ್ ರೂಟ್ ಇರಬಾರ್ದು ಅಂದ್ರೆ ರಾಷನಲೈಸ್ ಮಾಡ್ಬೇಕು, ಇಂಟು √3 ಡಿವೈಡ್ ಬೈ √3 ಮಾಡ್ಬೇಕು. AB ಇಸ್ ಈಕ್ವಲ್ ಟು 24√3. ಓಕೆ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಏನಾಯ್ತು 24 ಇಂಟು √3 24√3 ಆಯ್ತು. √3 ಇಂಟು √3 ಏನಾಗುತ್ತೆ, √3 ಇಂಟು √3 ಸ್ಕ್ವಯರ್ ಆಗುತ್ತೆ. ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಉಳಿತದೆ 24√3/3 ಉಳಿಯುತ್ತೆ. ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 8 ಜಾ. ಸೊ ಆನ್ಸರ್ ಏನ್ ಬಂತು 8√3 ಮೀಟರ್. ಸೊ ಹೈಟ್ ಆಫ್ ದ ಟ್ರೀ ಬಂದ್ಬಿಟ್ಟು 8√3 ಮೀಟರ್ ಅಂತ ಬರೀತೀವಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಂದು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ.
ಓಕೆನಾ. ಇದರಿಂದ ಏನಂದ್ರೆ ಎಲ್ಲಾ ಕ್ವಶನ್ ನಿಮಗೆ ಅದ್ರಲ್ಲಿ ಇರುತ್ತೆ. ಆ ಪ್ಲೇ ಲಿಸ್ಟ್ ಲಿಂಕ್ ಒತ್ತಿದ ತಕ್ಷಣ ನಿಮಗೆ ಎಲ್ಲ ಕ್ವಶನ್ಸ್ ಬರುತ್ತೆ. ಓಕೆ, ನೀವು ನನಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಓಕೆ ಈ ಲಿಂಕ್ ನ ನೀವು ಫಾಲೋ ಮಾಡ್ರಿ. ಓಕೆ, ಅವಾಗ ಫಾಲೋ ಮಾಡಿದ್ರೆ ನಿಮ್ಗೆ ಏನಾದ್ರೂ ಪರ್ಸನಲ್ ಆಗಿ ಡೌಟ್ ಇದ್ರೆ, ಓಕೆ ಮ್ಯಾಥ್ಸ್ ಅಲ್ಲಿ ಡೌಟ್ ಇದ್ರೆ ನೀವು 1 to 1 ಮೆಸೇಜ್ ಮಾಡ್ಬಿಟ್ಟು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಅಂದ್ರೆ ಲೈಕ್ ನಿಮಗೆ ಏನಾದ್ರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಯಾವ್ದಾದ್ರು ಅಪ್ಡೇಟ್ ಇದ್ರೆ ಇದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವು ಈಸಿಯಾಗಿ ಲೈಕ್ ನಮಗೆ ಮೆಸೇಜ್ ಮಾಡ್ಬಿಟ್ಟು ನೀವು ಅರ್ಥ ಮಾಡ್ಕೋಬಹುದು, ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು.